ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಅತ್ಯಂತ ಶಾಂತ ರೀತಿ ಹೋಗ್ತಾ ಇರುವಂಥ ಮೆರವಣಿಗೆ ಮೇಲೆ ಚಪ್ಪಲಿ ಮತ್ತು ಕಲ್ಲನ್ನು ಎಸೆದು ಅವಮಾನ ಮಾಡಲಾಯಿತು. ಸೊ ಅದರ ಸಂಬಂಧಪಟ್ಟಾಗೆ ಇದೇ ತಿಂಗಳ 26ನೇ ತಾರೀಕು ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಟಿದ್ದಾರೆ. ಒಂದು 3 ಡಿಮಾಂಡ್ಗಳನ್ನು ಇಟ್ಟಿದ್ದಾರೆ. ಒಂದು, 8 ಜನರಿಗೆ ಬಂಧನ ಮಾಡಿದ ತಪ್ಪು. ಅಲ್ಲಿ ಇದ್ದಂಥ 100 ಜನ ಮುಸ್ಲಿಂ ಗೂಂಡಾಗಳಿದ್ದರು, ಅವರೆಲ್ಲರನ್ನೂ ಬಂಧನ ಮಾಡಬೇಕು. ಅಲ್ಲಿಯ ಮುಲ್ಲಾ ಮೌಲ್ವಿಗಳನ್ನು ಬಂಧನ ಮಾಡಬೇಕು ಆ ಮಸೀದಿಯ, ಮತ್ತು ಆ ಮಸೀದಿ ಮೇಲಿಂದ ಮೇಲೆ ಈ ರೀತಿಯ ಪ್ರಕ್ರಿಯೆ ಆಗ್ತಾ ಇರುವಂಥದ್ದಕ್ಕೆ ಮಸೀದಿಯನ್ನು ಸೀಸ್ ಮಾಡಬೇಕು ಅನ್ನುವಂಥ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಆ ಬೇಡಿಕೆಯ ಮೂಲಕ ಪ್ರತಿಭಟನೆ ಮಾಡ್ತಾ ಇರುವಂಥ ಏನಲ್ಲಿ ಹಿಂದೂ ಸಮಾಜದ ಒಟ್ಟಿಗೆ ಸೇರಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲ ಸೂಚಿಸುವ ಸಲುವಾಗಿ ಹುಬ್ಬಳ್ಳಿ ನಗರದಲ್ಲಿ ಈ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಮೂರ್ತಿ ಎದುರುಗಡೆಗೆ ನಾವು ಕೂಡ ಪ್ರತಿಭಟನೆ ಮಾಡೋದು ನಿಶ್ಚಯ ಮಾಡಿದ್ದೀವಿ. ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದ ವೇದಿಕೆ ಇದು. ಸೊ ಈ ವೇದಿಕೆಯ ಮೂಲಕ ನಾವು ಪ್ರತಿಭಟನೆಯನ್ನು ನಿಶ್ಚಯ ಮಾಡಿದ್ದೀವಿ. ನಾವು ಕೂಡ ಆ ಬೇಡಿಕೆ ಪೂರ್ಣ ಆಗುವವರೆಗೆ ಅವರಿಗೆ ಸಂಪೂರ್ಣ ಬೆಂಬಲ ಅಷ್ಟೇ ಅಲ್ಲ, ಹೋರಾಟವನ್ನು ನಿರಂತರವಾಗಿ ಮಾಡ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದು ಮೇಲಿಂದ ಮೇಲೆ ನಮ್ಮ ಹಿಂದೂ ದೇವದೇವತೆಗಳ ಮೇಲೆ ಮತ್ತು ನಮ್ಮ ಮಹಾಪುರುಷರ ಮೇಲೆ ಕಲ್ಲೆಸೋದು ಅಥವಾ ಪೆಟ್ರೋಲ್ ಬಾಂಬ್ ಎಸೋದು ಅಥವಾ ಚಪ್ಪಲಿಗಳನ್ನು ಎಸೋದು ಅಪಮಾನ ಮಾಡ್ತಾ ಇರುವಂಥದ್ದು ಇನ್ನು ಸಹನೆ ಮಾಡೋದು, ಇನ್ನು ಮಸೀದಿ ಒಳಗಡೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಈ ರೀತಿ ಈ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ಗೌರವ ಕೊಡದೆ ನಮ್ಮ ದೇವದೇವತೆಗಳನ್ನ ಮಹಾಪುರುಷರನ್ನು ಅವಮಾನ ಮಾಡುವಂಥದ್ದು ಯಾವ ಮಾನಸಿಕತೆ? ನೀವು ತಾಲಿಬಾನ್ ಅಲ್ಲ, ಪಾಕಿಸ್ತಾನ ಅಲ್ಲ ಇದು. ಸೊ ಇದು ಭಾರತ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಸಹನೆ ಮೀರಿ ಹೋಗಿದೆ, ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು